ವೆಲ್ಕಮ್ ಟು ಶ್ರೀ ಅಕಾಡೆಮಿ ಕನ್ನಡ. ಸೊ ಈ ಒಂದು ವಿಡಿಯೋದಲ್ಲಿ ಈಗ ಆಲ್ರೆಡಿ ಇಂದಿನ ಹಳೆಯ ಪ್ರಶ್ನೆ ಪತ್ರಿಕೆ 2021ರಲ್ಲಿ ನಡೆದಿರ್ತಕ್ಕಂಥ ಎಕ್ಸಾಮು ಸಾಮಾನ್ಯ ಕನ್ನಡದ ಮೇಲೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಈಗ ಅಪ್ಕಮಿಂಗ್ ಬರ್ತಾ ಇರ್ತಕ್ಕಂಥ VAO PDO ಎಕ್ಸಾಮ್ಸ್ಗಳಿಗೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಕನ್ನಡ ಇಂದಿನ ಹಳೆಯ ಪ್ರಶ್ನೆ ಪತ್ರಿಕೆಗಳು. ನೋಡಿ, ಸಾಮಾನ್ಯ ಕನ್ನಡ ಮೊದಲನೇ ಕ್ವಶನ್ ಬಂದು ಅನಿತು ಇನಿತು ಏನಿತು ಎಂಬುವಗಳು ಆಪ್ಷನ್ ಕೊಟ್ಟಿದ್ದಾರೆ. ಹಳಗನ್ನಡ ರೂಪಗಳು, ಪೂರ್ವದ ಹಳಗನ್ನಡ ರೂಪಗಳು, ನಡುಗನ್ನಡ ರೂಪಗಳು, ಮೇಲಿನ ಯಾವುದೂ ಅಲ್ಲ. ಇದರಲ್ಲಿ ಯಾವುದು ಇದಕ್ಕೆ ಸೂಟಬಲ್ ಆಗುತ್ತೆ ಅನ್ನೋದನ್ನ ನೀವು ಹೇಳಬೇಕು. ಅನಿತು ಇನಿತು ಏನಿತು ಅನ್ನೋ ವರ್ಡ್ಗಳು ಯಾವಾಗ ಬಂದಿದ್ದಾವೆ ಅಂದರೆ ಹಳಗನ್ನಡ ರೂಪಗಳು. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು, ಇದು ಯಾವ ಒಂದು ಅಲಂಕಾರಕ್ಕೆ ಉದಾಹರಣೆ ಆಗಿದೆ ಅಂದರೆ ರೂಪಕನ, ದೃಷ್ಟಾಂತ, ಯಮಕ ದೀಪಕ ಅಲಂಕಾರ. ಇದರಲ್ಲಿ ನೋಡಿ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು, ಇದರಲ್ಲಿ ಯಾವುದೊಂದೂ ಹೋಲಿಕೆ ಮಾಡ್ತಾಯಿಲ್ಲ, ಹಾಗಾಗಿ ಉಪಮಾಲಂಕಾರನೂ ಇರಲ್ಲ. ರೂಪಕ ಅಲಂಕಾರ ಅಂದರೂ ಯಾವುದೇ ರೀತಿ ಹೊಗಳತಕ್ಕಂಥದ್ದಿಲ್ಲ. ಇದರ ದೃಷ್ಟಾಂತ ಅಲಂಕಾರಕ್ಕೆ ಬರುತ್ತೆ ಇದು. ಓಕೆ, ಸಂಪೂರ್ಣವಾಗಿ ಸಮಾನಾರ್ಥಕ ಪದಗಳಿರುವ ಗುಂಪು. ಇದರಲ್ಲಿ ನೀವು 4 ಒಂದೇ ಅರ್ಥ ಬರುತ್ತೆ ನೋಡಿ. ಚಡವು, ಏರು, ದಿನ್ನೆ, ಎತ್ತರ. ಏರು, ದಿನ್ನೆ, ಹಳ್ಳ, ನೀರು. ನೋಡಿ, ಇಲ್ಲಿ ಏರು ಅಂದರೂ ದಿನ್ನೆ, ಹಳ್ಳ. ಏರು ದಿನ್ನೆ ಒಂದೇ ಅರ್ಥ ಬರುತ್ತೆ. ಏರು ಅಂದರೆ ಎತ್ತರಗಿರ್ತಕ್ಕಂಥದ್ದು, ಎತ್ತರ ಪ್ರದೇಶ. ದಿನ್ನೆ ಅಂದರೂ ಎತ್ತರ ಪ್ರದೇಶ. ಇಲ್ಲಿ ಹಳ್ಳ, ನೀರು ಇವೆರಡು ಒಂದಾಗುತ್ತೆ. ಸೊ ಇವೆರಡು ಬೇರೆ ಬೇರೆ ಆಗುತ್ತೆ. ಓಕೆನಾ. ತಗ್ಗು, ದಿನ್ನೆ. ತಗ್ಗು ಅಂದರೆ ಇದು ಅಲೆ ನೋಡಿ, ತಗ್ಗು ಅಂದರೆ ಡೌನ್ ಪ್ರದೇಶ ಬರುತ್ತೆ. ದಿನ್ನೆ, ಚಡಾವು ಇವೆರಡು ಒಂದು ಅರ್ಥ ಬರುತ್ತೆ. ಈ ಕಾಲುವೆ, ತಗ್ಗು ಎಲ್ಲ ಒಂದೇ ಅರ್ಥ ಬರುತ್ತೆ. ಸೊ ಇದು ಆಗೋದಿಲ್ಲ. ಸೊ ಇದು ಕೂಡ ಬರೋದಿಲ್ಲ. ಹಾಗೆಯೇ ಸಮ, ವಿಷಮ, ಕೂಡು, ಓಡು ಇದು ಬರೋದೇ ಇಲ್ಲ. ಸೊ ಹಾಗಾಗಿ ಮೊದಲನೇ ಆಪ್ಷನ್ ರೈಟ್ ಆನ್ಸರ್. ಚಡಾವು, ಏರು, ದಿನ್ನೆ, ಎತ್ತರ ಇವೆಲ್ಲ ಒಂದು ಎತ್ತರದ ಪ್ರದೇಶಗಳನ್ನ ಸೂಚಿಸುತ್ತೆ. ಖಂಜ ಇದರ ಸಮಾನಾರ್ಥಕ ಪದ. ಕೊಡ್ಲಿ, ಬಡಿಗೆ, ಹೆಳವ, ಕುಂಟ, ಬಳ್ಳಿ, ಮರ, ಮನೆ, ಮಂದಿರ. ಖಂಜ ಇದರ ಸಮಾನಾರ್ಥಕ ಪದ ಬಂದು ಹೆಳವ, ಕುಂಟ ಅಂತ ಅರ್ಥ ಬರುತ್ತೆ. ಓಕೆನಾ. ಈಗ 5ನೇ ಕ್ವಶನ್ ನೋಡೋಣ. ಅವರಿಲ್ಲದೂಟ ಕಾದಂಬರಿಯನ್ನು ಬರೆದಿರ್ತಕ್ಕಂಥವ್ರು ಗಳಗನಾಥ ಅವರ, ಆರ್ ನರಸಿಂಹಾಚಾರ್, ಆಪ್ಷನ್ ಸಿ MS ಪುಟ್ಟಣ್ಣ, ಆಪ್ಷನ್ ಡಿ ಶಾಂತಕವಿ. ಸೊ ರೈಟ್ ಆನ್ಸರ್ ಬಂದು MS ಪುಟ್ಟಣ್ಣ. ಮಾನವನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವ ಶಕ್ತಿ ಈ ಭೂಮಿಗೆ ಇದೆ, ಆದರೆ ಅವನ ದುರಾಸೆಗಳನ್ನು ಅಲ್ಲ ಎಂದು ಹೇಳಿದ ಪಾಶ್ಚಾತ್ಯ ವಿಜ್ಞಾನಿ ಅಥವಾ ತತ್ವಜ್ಞಾನಿ ಯಾರು ಅಂದರೆ ನೋಡಿ, ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ 1 ಐಜಾಕ್ ನ್ಯೂಟನ್, ಆಪ್ಷನ್ 2 ಫ್ರಾನ್ಸಿಸ್ ಬೇಕನ್, ಆಪ್ಷನ್ 3 ಕೋಪರ್ನಿಕಸ್, ಆಪ್ಷನ್ 4 ಯೂಕ್ಲಿಡ್. ಸೊ ಆಪ್ಷನ್ 2 ಫ್ರಾನ್ಸಿಸ್ ಬೇಕನ್. ಏನಂತ ಹೇಳಿದ್ದಾರೆ ನೋಡಿ, ನೆನಪಿಟ್ಕೊಳ್ಳಿ. ಅವಶ್ಯಕತೆಗಳನ್ನು ಪೂರೈಸುವ ಶಕ್ತಿ ಭೂಮಿಗಿದೆ, ಆದರೆ ದುರಾಸನೆಗಳನ್ನಲ್ಲ ಅಂತ ಹೇಳಿದವರು ಫ್ರಾನ್ಸಿಸ್ ಬೇಕನ್. ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಎಂದು ಕರೆಸಿಕೊಂಡ ಕವಿ. ಇದಂತೂ ಹಲವಾರು ಕ್ವಶನ್ಗಳು ಕೇಳಿದಲ್ಲ, ಹಲವಾರು ಸರಿ KPSC ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಆಪ್ಷನ್ 1 ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಆಪ್ಷನ್ 2 ಕುವೆಂಪು, ಆಪ್ಷನ್ 3 ತೀನಂ ಶ್ರೀಕಂಠಯ್ಯ, ಆಪ್ಷನ್ 4 DV ಗುಂಡಪ್ಪ. ಸರಿಯಾದ ಉತ್ತರ ಬಂದು DV ಗುಂಡಪ್ಪ. DVG ಅವ್ರನ್ನ ಭೀಷ್ಮ ಅಂತ ಕರೀತಾರೆ. ಓಕೆನಾ. ಕ್ವಶನ್ ನಂಬರ್ 7 ಆಯಿತು. ಈಗ ನೆಕ್ಸ್ಟ್ ಕ್ವಶನ್ ನಂಬರ್ 8 ನೋಡೋಣ. ಓಕೆ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ಎಂಬ ಸಾಲು ವಚನಕಾರರಲ್ಲಿ ಮೂಡಿ ಬಂದಿದೆ. ಯಾವೊಂದು ವಚನಕಾರರಲ್ಲಿ ಇದು ಈ ಒಂದು ಸಾಲು ಬಂದಿದೆ ಅಂತ ನೀವು ಹೇಳಬೇಕು. ಅಲ್ಲಮ್ಮ ಪ್ರಭು, ಆಪ್ಷನ್ 2 ಬಸವಣ್ಣ, ಆಪ್ಷನ್ 3 ಅಕ್ಕಮಹಾದೇವಿ, ಆಪ್ಷನ್ 4 ಆಯ್ದಕ್ಕಿ ಯಲ್ಲಮ್ಮ. ಇದನ್ನ ಹೇಳ್ತಕ್ಕಂಥವ್ರು ಅಕ್ಕ ಮಹಾದೇವಿಯವರು. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ. ನೆನ್ಪಿಟ್ಕೊಂಡಿರಿ. ತುಪ್ಪಳದಂತೆ ಇದನ್ನು ಬಿಡಿಸಿದಾಗ ನೋಡಿ, ತುಪ್ಪಳದಂತೆ, ತುಪ್ಪಳ ಪ್ಲಸ್ ಅಂತೆ, ತುಪ್ಪಳದಂತೆ ಇದು ಲೋಪಸಂಧಿ ಬರುತ್ತೆ. ಆದೇಶ ಸಂಧಿ ಬರೋದು ಕಾತಪಗಳಿಗೆ ಗಾದಾಬ ಬಂದಾಗ. ಸೊ ಇದು ಅಲ್ಲ. ಯಕಾರಾಗಮ ಸಂಧಿ ಇಲ್ಲಿ ಇಲ್ವೇ ಇಲ್ಲ, ಅದರಲ್ಲಿ ಇಲ್ವೇ ಇಲ್ಲ. ಆಗಮ ಸಂಧಿ ಯಾವುದೇ ರೀತಿ ಅಂತ ಹೊಸ ಅಕ್ಷರ ಇಲ್ಲಿ ಆ್ಯಡ್ ಆಗಿಲ್ಲ. ಸೊ ಹಾಗಾಗಿ ಲೋಪಸಂಧಿ. ಓಕೆನಾ. ವೀರಗಾಸೆ ಸಂಪ್ರದಾಯಕ್ಕೆ ಸೇರಿದ ನೃತ್ಯ. ಇದು ಶೈವ ಸಂಪ್ರದಾಯ. ನೆನಪಿಕೊಂಡಿರಿ. ವೀರಗಾಸೆ ಬರೋದು ಶೈವ, ಶಿವ ಅಂತ ನೆನಪಿಕೊಂಡಿರಿ. ಆ ಒಂದು ಸಂಪ್ರದಾಯದಲ್ಲಿ ಶಿವ ಸಂಪ್ರದಾಯ, ವೈಷ್ಣವ ಸಂಪ್ರದಾಯ, ಬೀರೇಶ್ವರ ಸಂಪ್ರದಾಯ, ಶ್ರೀ ವೈಷ್ಣವ ಸಂಪ್ರದಾಯ. ಇದರಲ್ಲಿ ಶೈವ ಸಂಪ್ರದಾಯ. ಓಕೆನಾ. ನೆಕ್ಸ್ಟ್ 11ನೇ ಕ್ವಶನ್ ಬಂದು
ಎರಡು ನಾಮಪದಗಳು ಸೇರಿ ಸಮಾಸವಾಗುವಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ. ಉತ್ತರ ಪದ ಅರ್ಥ ನೋಡಿ, ಇದರಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ನಲ್ಲಿ ನೀವು ಡೈರೆಕ್ಟಾಗಿ ಇವೆಲ್ಲ ಆಪ್ಷನ್ಸ್ ನೋಡೋ ಹಾಗೆ ಇಲ್ಲ ನೋಡಿ. ಇಲ್ಲಿ 4 ಆಪ್ಷನ್ ಕರೆಕ್ಟ್ ಆನ್ಸರ್ ಆಗುತ್ತೆ. ತತ್ಪುರುಷ ಸಮಾಸ. ಓಕೆನಾ. ಎರಡು ಉತ್ತರ ಪದ ಪ್ರಧಾನವಾಗಿರುತ್ತೆ ಅಂದರೆ ತತ್ಪುರುಷ ಸಮಾಸ. ಓಕೆ. ಹಾಗೆಯೇ 12ನೇ ಕ್ವಶನ್. ಎಂ ಗೋಪಾಲಕೃಷ್ಣ ಅಡಿಗರಿಗೆ ಕಬೀರ್ ಸಮ್ಮಾನ್ ನೀಡಿದ ರಾಜ್ಯ. ಗೋಪಾಲಕೃಷ್ಣ ಅಡಿಗ ಅವರಿಗೆ ಕಬೀರ್ ಸಮ್ಮಾನ್ ಪ್ರಶಸ್ತಿ ಒಂದು ಕಬೀರ್ ಸಮ್ಮಾನ್ ಪ್ರಶಸ್ತಿ ನೀಡಿದ್ದಾರೆ. ಅದು ಯಾವ ರಾಜ್ಯ ಅಂತ ಕೇಳಿದರೆ ನೋಡಿ, ಆಪ್ಷನ್ ಕೊಟ್ಟಿದ್ದಾರೆ. 1 ರಾಜಸ್ಥಾನ, 2 ತಮಿಳುನಾಡು, 3 ಕೇರಳ, 4 ಮಧ್ಯಪ್ರದೇಶ್. ಸೊ ಆಪ್ಷನ್ 4 ಮಧ್ಯಪ್ರದೇಶ್. ಪಂಡಿತವಕ್ಕಿ ಎಂದರೆ ಕೋಗಿಲೆ, ಗಿಳಿ, ಪಾರಿವಾರ, ಕಾಜಾಣ. ಪಂಡಿತವಕ್ಕಿ ಅಂದರೆ ಗಿಳಿ. ನೋಡಿ, ಕೆಲವೊಂದು ಇದರಲ್ಲಿ ನೀವು ನೋಡಿರ್ತೀರ, ಶಾಸ್ತ್ರ ಹೇಳೋದು ಅಂತ ಎಲ್ಲ ಮಾಡ್ತಾರಲ್ಲ, ಅದರಲ್ಲಿ ಯೂಸ್ ಮಾಡ್ತಾರೆ ಈ ಗಿಳಿನ. ಹಳಗನ್ನಡ ಇದರ ಇವರಂ ಈ ಪದ ವಿಭಕ್ತಿ. ಹಳಗನ್ನಡದ ಇವರಂ ಈ ಪದ ವಿಭಕ್ತಿ ಅಂದರೆ ಇವರಂ. ಹಳಗನ್ನಡದಲ್ಲಿ ಇವರಂ ಅಂತ ಇದೆ, ಆದರೆ ನಮ್ಮ ಹೊಸಗನ್ನಡದಲ್ಲಿ ಅನ್ನೋ ಅನ್ನೋ ಪದ ಬರುತ್ತೆ ನೋಡಿ. ಸಪ್ತಮಿ ಅಂದರೆ ಅಲ್ಲಿ ಆಪ್ಷನ್ 1 ಸಪ್ತಮಿ, ಆಪ್ಷನ್ 2 ಪ್ರಥಮ, ಆಪ್ಷನ್ 3 ದ್ವಿತೀಯ, ಆಪ್ಷನ್ 4 ಪಂಚಮಿ. ಇದರಲ್ಲಿ ಸರಿಯಾದಕ್ಕಂಥದ್ದು ದ್ವಿತೀಯ. ಇವರಂ ಅಂದರೆ ಅನ್ನು ಅನ್ನೋ ಪದನೂ ಬರುತ್ತೆ. ಅನ್ನು, ಇವರಂ. ಸೊ ಹಳಗನ್ನಡ ರೂಪನ ತಿಳ್ಕೊಳ್ಳಿ, ಯಾಕಂದರೆ ಹೊಸಗನ್ನಡ ಎಲ್ಲರಿಗೂ ಗೊತ್ತಿರುತ್ತೆ. ಅವರು ಆಲ್ಮೋಸ್ಟ್ ಅಲ್ಲಿ ಕೇಳೋದೇ ಹಳಗನ್ನಡ ಇವಾಗ. ಓಕೆ. ಕೊಂದನು ಕ್ರಿಯಾಪದದ ಮೂಲ ರೂಪ. ಆಪ್ಷನ್ 1 ಕೊಲ್ಲು, ಕೊಡು, ಕೊಂದ, ಕೊಂದಿತು. ನೋಡಿ, ಇದರ ಒಂದು ಕ್ರಿಯಾಪದ ಬಂದು ಕೊಲ್ಲು. ಆಪ್ಷನ್ 1 ರೈಟ್ ಆನ್ಸರ್. ಕ್ವಶನ್ ನಂಬರ್ 16. ಮನೆಗೋದ್ರೆ ಮಜ್ಜಿಗೆ ಕೊಡೋದವಳು ಹೇಳಿ ಕಳಿಸಿದ್ರೆ ಡ್ಯಾಶ್ ಕೊಟ್ಟಾಳ. ಮನೆಗೋದ್ರೆ ಮಜ್ಜಿಗೆ ಕೊಡೋದವಳು ಹೇಳಿ ಕಳಿಸಿದ್ರೆ ಡ್ಯಾಶ್ ಕೊಟ್ಟಾಳ. ಇದು ಒಂದು ನಾಣ್ಣುಡಿ. ಓಕೆನಾ. ನಾಣ್ಣುಡಿ ಅಥವಾ ಗಾದೆ ಮಾತು ಅಂತಲೂ ಕರೀತಾರೆ. ಇದು ಆಪ್ಷನ್ ಏನೇನು ಕೊಟ್ಟಿದೆ ನೋಡಿ. ಆಪ್ಷನ್ 1 ಮೊಸರು, ಆಪ್ಷನ್ 2 ಹಾಲು, ಆಪ್ಷನ್ 3 ಬೆಣ್ಣೆ, ಆಪ್ಷನ್ 4 ತುಪ್ಪ. ಇದು ಉತ್ತರ ಬಂದು ಹಾಲು. ಮನೆಗೋದ್ರೆ ಮಜ್ಜಿಗೆ ಕೊಡೋದಳು ಹೇಳಿ ಕಳಿಸಿದ್ರೆ ಹಾಲು ಕೊಟ್ಟಾಳ ಅಂತ ಕರೀತಾರೆ. ಹಿಂದಿನ ಅಜ್ಜ ಅಜ್ಜಿದಿರಿದ್ರೆ ನಿಮ್ಗೆ ಹೇಳ್ತಾ ಇರ್ತಾರೆ ನೋಡಿ, ಏನಾದರೂ ಅವಾಗ ಏನಾದರೂ ಯಾರಾದರೂ ಕೊಡಲಿಲ್ಲ ಅಂದರೆ ಅವಳು ಅದನ್ನೇ ಕೊಡಲ್ಲ, ನೀನು ಇದನ್ನು ಕೊಡ್ತಾಳ ಅಂತ ಹೇಳ್ತಾರೆ. ಓಕೆನಾ. ಎರಕ ಪದದ ವಿರುದ್ಧ ಪದ. ಆಪ್ಷನ್ 1 ಪ್ರೀತಿ, ರಾಗ, ಚರಕ, ದ್ವೇಷ. ಸೊ ಎರಕ ಪದದ ವಿರುದ್ಧ ಪದ ಅಂದರೆ ದ್ವೇಷ ಆಗುತ್ತೆ. ಇದರ ಒಂದು ಅಕಸ್ಮಾತ್ ಎರಕ ಪದದ ಸಮಾನಾರ್ಥಕ ಪದ ಅಂತ ಕೇಳಿದ್ರೆ ನೀವು ಇಲ್ಲಿ ಆ ಕೊಟ್ಟಿರೋ ಆಪ್ಷನ್ಸಲ್ಲಿ ಪ್ರೀತಿ ಆಗುತ್ತೆ ಅವಾಗ. ಓಕೆನಾ. ಶ್ರಾಂತಿ ಇದರ ವಿರುದ್ಧ ಪದ. ಶ್ರಾಂತಿ ನೋಡಿ, ಇದು ಶಾಂತಿ ಅಲ್ಲ, ಶ್ರಾಂತಿ ಅದರ ವಿರುದ್ಧ ಪದ. ಆಪ್ಷನ್ 1 ಸಂಕ್ರಾಂತಿ, ಆಪ್ಷನ್ 2 ವಿಶ್ರಾಂತಿ, ಆಪ್ಷನ್ 3 ಕಾಂತಿ, ಆಪ್ಷನ್ 4 ಬಳಲಿಕೆ. ಸೊ ಸುಮಾರು ಜನ ಈ ಒಂದು ಎಕ್ಸಾಮಲ್ಲಿ ಬಳಲಿಕೆಯನ್ನು ಆಪ್ಷನ್ ಕೊಟ್ಟಿದ್ದರು. ಆಪ್ಷನ್ 4 ಬಳಲಿಕೆನೇ ಆನ್ಸರ್ ಮಾಡಿದರು. ಯಾಕೆಂದರೆ ಅಲ್ಲಿ ಇವರು ಶಾಂತಿ ಅಂತ ಅಂದ್ಕೊಂಡ್ಬಿಟ್ಟಿದ್ರು. ಓಕೆ, ಶಾಂತಿ ಅಂತ ಅಂದ್ಕೊಂಡು ಬಳಲಿಕೆ, ಕೆಲವೊಬ್ಬರು ಕಾಂತಿ ಏನೇನೋ ಆನ್ಸರ್ ಮಾಡಿದರು. ಸೊ ಶ್ರಾಂತಿ ಇದರ ವಿರುದ್ಧ ಪದ ಕೇಳಿದ್ದಾರೆ, ಸಮಾನಾರ್ಥಕ ಅಲ್ಲ. ವಿರುದ್ಧ ಪದ ಬಂದು ವಿಶ್ರಾಂತಿ. ಶ್ರಾಂತಿ, ವಿಶ್ರಾಂತಿ ಇಸ್ ದ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 19 ನೋಡೋಣ. ಸೊಲ್ಲು ಇದರ ವಿರುದ್ಧ ಪದ. ಸೊಲ್ಲು ಅಂದರೆ ಮಾತು ಹೇಳೋದು, ಮಾತು ಅಂತ. ಸೊಲ್ಲು ಅಂದರೆ ಮಾತು. ಅದರ ಅರ್ಥ ಬಂದು ನಾನು ಆಪ್ಷನ್ ಕೊಟ್ಟಿರೋದು ಹೇಳ್ತೀನಿ ನೋಡಿ. ಆಪ್ಷನ್ 1 ಮಾತು, ಆಪ್ಷನ್ 2 ಗೆಲುವು, ಆಪ್ಷನ್ 3 ಕಲ್ಲು, ಆಪ್ಷನ್ 4 ಮೌನ. ಸರಿನಾ. ಇಲ್ಲಿ ಮಾತಾಡದೇ ಇರತಕ್ಕಂಥದ್ದು ಯಾವುದು ಅಂದರೆ ಮೌನ. ನೋಡಿ, ಆಪ್ಷನ್ 4 ಸರಿಯಾದ ಉತ್ತರ. ಸೊಲ್ಲು ಅಂತ ಅಂದರೆ ಮಾತು ಅಂತ ಬರುತ್ತೆ, ಸಮಾನಾರ್ಥಕ ಪದ. ಹಾಗೆ ವಿರುದ್ಧ ಪದ ಬಂದು ಮೌನ. ಕ್ವಶನ್ ನಂಬರ್ 20. ಪಾದುಕಾ ಪದದ ತದ್ಭವ ರೂಪ. ಆಪ್ಷನ್ 1 ಹೊತ್ತಗೆ, ಆಪ್ಷನ್ 2 ಹಾವುಗೆ, ಆಪ್ಷನ್ 3 ಬೇಸಗೆ, ಆಪ್ಷನ್ 4 ಉಂಗುಟ. ಹಾವುಗೆ ಸರಿಯಾದ ಉತ್ತರ ಬಂದು ಹಾವುಗೆ ತದ್ಭವ. ಇದನ್ನು 1-2-3 ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಪಾದುಕ. ಓಕೆ. ಅವನ ಜಾಣತನ ನನ್ನ ಹತ್ತಿರ ನಡೆಯದು.
ಈ ವಾಕ್ಯದಲ್ಲಿ ಜಾಣತನ ಎಂಬುದು ಯಾವುದು? ತದ್ದಿತಾಂತ ವ್ಯಯನ, ತದ್ದಿತಾಂತ ಭಾವನಾಮ, ತದ್ದಿತಾಂತ ನಾಮ ಯಾವುದು ಅಲ್ಲ. ಈ ಆಪ್ಷನಲ್ಲಿ ಯಾವುದು ಅಂದರೆ ತದ್ದಿತಾಂತ ಭಾವನಾಮ ಬರುತ್ತೆ. ಓಕೆನಾ. ಅಡವಿಯೊಳರಸೊಡೆ ಗಿಡಗಂಟೆ ತಾನಲ್ಲ, ಮಡುವಿನೊಳಗಿರಿಸುವೊಡೆ ಮತ್ಸ್ಯ ಮಂಡೂಕನಲ್ಲ, ಒಡಲ ದಂಡಿಸುವೊಡೆ ಕೊಡುವ ಸಾಲಿಗನಲ್ಲ. ಈ ಮೇಲಿನ ಸಾಲುಗಳ ವಚನಕಾರ ಯಾರು? ಇದನ್ನು ಯಾರು ಹೇಳಿರೋದು? ಈ ಥರ ಆಲ್ಮೋಸ್ಟ್ ಆಲ್ ಈ ಥರ ಒಂದು ಸಾಲುಗಳನ್ನ ಹೇಳೋದು ಆಲ್ಮೋಸ್ಟ್ ಆಲ್ ಯಾವ ಕವಿಗಳು ಅಂತಂದರೆ ನೋಡಿ, ವಚನಕಾರರು ಕವಿಗಳು ಅಂತ ಹೇಳ್ತಾ ಇದ್ದೀನಿ. ಆಪ್ಷನ್ 1 ಅಂಬಿಗರ ಚೌಡಯ್ಯ, ಆಪ್ಷನ್ 2 ಬಸವಣ್ಣ, ಆಪ್ಷನ್ 3 ಅಲ್ಲಮ ಪ್ರಭು, ಆಪ್ಷನ್ 4 ಮಾದಾರ ಚೆನ್ನಯ್ಯ. ಸೊ ಆಪ್ಷನ್ 1 ಅಂಬಿಗರ ಚೌಡಯ್ಯ ಈ ಒಂದು ಸಾಲುಗಳನ್ನ ಹೇಳಿದಿರತಕ್ಕಂಥವ್ರು. ಮತ್ತು ಇವ್ರದನ್ನು ಜಾಸ್ತಿ ಕೇಳ್ತಾರೆ. ಇವರು ಅಕ್ಕ ಮಹಾದೇವಿ ಹಾಗೆ ಅಲ್ಲಮ ಪ್ರಭು ಅವ್ರನ್ನ ಜಾಸ್ತಿ ಕೇಳ್ತಾರೆ. ನೋಡ್ಕೊಳ್ಳಿ, ಇದ್ರ ಬಗ್ಗೆನೂ ಕ್ವಶನ್ಸ್ ಇರುತ್ತೆ. ಇನ್ನೊಂದ್ಸಲಿ ಬೇಕಾದ್ರೆ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಅಡವಿಯೊಳರಸುವೊಡೆ ಗಿಡಗಂಟೆ ತಾನಲ್ಲ, ಮಡುವಿನೊಳಗಿರಿಸುವೊಡೆ ಮತ್ಸ್ಯ ಮಂಡೂಕನಲ್ಲ, ಒಡಲ ದಂಡಿಸುವೊಡೆ ಕೊಡುವ ಸಾಲಿಗನಲ್ಲ. ಓಕೆನಾ. ಈ ಒಂದು ಸಾಲುಗಳನ್ನ ಹೇಳಿರ್ತಕ್ಕಂಥ ವಚನಕಾರರು ಅಂಬಿಗರ ಚೌಡಯ್ಯ. ಓಕೆನಾ. 22 ಕ್ವಶನ್ನು. ಓಕೆ, ಇಲ್ಲಿ ಸ್ವಾಪ್ ಆಗಿದೆ. 22 ಈಗ 23ನೇ ಕ್ವಶನ್ನು 22 ಆಯ್ತಲ್ವ. ಓಕೆ, 23ನೇ ಕ್ವಶನ್ಸ್. ಓಕೆ, ಕಾಲಾನುಕ್ರಮದಲ್ಲಿ ಬರೆಯಿರಿ. ಕನ್ನಡ ಸಾಹಿತ್ಯಕ್ಕೆ ರಾಜಾಶ್ರಯ ನೀಡಿದವರು. ಓಕೆನಾ. ಈಗ ಆಪ್ಷನ್ಸ್ 1 ಚಾಲುಕ್ಯರು, ಹೊಯ್ಸಳರು. ನೋಡಿ, ಇಲ್ಲಿ ಕಾಲಾನುಕ್ರಮದಲ್ಲಿ ಬರಿಬೇಕು. ಮೊದಲು ಯಾರು ನೀಡಿರ್ತಕ್ಕಂಥವ್ರು, ಅದಾದ ನಂತರ ಯಾರು ಅಂತ ಕೇಳಿದರೆ ಆಪ್ಷನ್ 1 ಚಾಲುಕ್ಯರು, ಹೊಯ್ಸಳರು, ರಾಷ್ಟ್ರಕೂಟರು, ವಿಜಯನಗರ. ಆಪ್ಷನ್ 2 ರಾಷ್ಟ್ರಕೂಟರು, ಚಾಲುಕ್ಯರು, ಹೊಯ್ಸಳರು, ವಿಜಯನಗರ. ಆಪ್ಷನ್ 3 ಹೊಯ್ಸಳರು, ಚಾಲುಕ್ಯರು, ವಿಜಯನಗರ, ರಾಷ್ಟ್ರಕೂಟರು. ರಾಷ್ಟ್ರಕೂಟರು, ಹೊಯ್ಸಳರು, ಚಾಲುಕ್ಯರು, ವಿಜಯನಗರ. ಇಲ್ಲಿ 4 ನೋಡಿ, ಈ 4 ರಾಜವಂಶಸ್ಥರು ಕನ್ನಡ ಸಾಹಿತ್ಯಕ್ಕೆ ರಾಜಾಶ್ರಯವನ್ನು ನೀಡಿದ್ದಾರೆ. ಇದರಲ್ಲಿ ಆರ್ಡ್ರಾಗಿ ನೋಡೋದಾದರೆ ಮೊದಲು ರಾಷ್ಟ್ರಕೂಟ ಬರ್ತಾರೆ, ಆನಂತರ ಚಾಲುಕ್ಯರು, ಆನಂತರ ಹೊಯ್ಸಳರು, ವಿಜಯನಗರ. ಸೊ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ನನ್ನವ್ವ ಫಲವತ್ತಾದ ಕಪ್ಪು ನೆಲ, ಅಲ್ಲಿ ಹಸಿರು ಪತ್ರದ ಹರವು, ಬಿಳಿಯ ಹೂ ಹಬ್ಬ. ಇದನ್ನು ಸುಮಾರು ಎಕ್ಸಾಮ್ಗಳಲ್ಲಿ ಆಲ್ಮೋಸ್ಟ್ ಅಲ್ಲಿ ಕೇಳಿದರೆ. ಇದನ್ನು ಹೇಳಿರ್ತಕ್ಕಂಥವ್ರು ಪಿ ಲಂಕೇಶ್ ಅಂತ. ನಾನು ಡೈರೆಕ್ಟಾಗಿ ಹೇಳ್ತೀನಿ. ಆಪ್ಷನ್ಸ್ ನೋಡ್ಬಿಡೋಣ. ಆಪ್ಷನ್ 1 ದೇವನೂರು ಮಹಾದೇವ, ಬರಗೂರು ರಾಮಚಂದ್ರಪ್ಪ, ಸಿದ್ಧಲಿಂಗಯ್ಯ, ಪಿ ಲಂಕೇಶ್. ನೋಡಿ, ಸರಿಯಾದ ಆನ್ಸರ್ ಬಂದು ನಾನು ಆಗಲೇ ಫಸ್ಟೇ ಹೇಳಿದೆ, ಪಿ ಲಂಕೇಶ್. ಇದನ್ನು ಸುಮಾರು SLC ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ, PUCಗಳಲ್ಲೂ ಆಲ್ಮೋಸ್ಟ್ ಆಲ್ ಎಲ್ಲ ಎಕ್ಸಾಮ್ಸಲ್ಲಿ ಇದ್ದೇ ಇದೆ. ಹಾಗೆ ಇನ್ನೊಂದು ದೇವನೂರು ಮಹಾದೇವ ಅವರ ಕುಸುಮಬಾಲ ಒಂದು ಕೃತಿನ ಸುಮಾರು ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾರೆ, ಅದು ನೆನ್ಪಿಟ್ಕೊಂಡಿರಿ. ಪದ್ಯಂ ವದ್ಯಂ ಗದ್ಯಂ ಹೃದಯಂ ಒಂದು ಗದ್ಯದ ಹಿರಿಮೆಯನ್ನು ಸಾರಿದ ಕವಿ ಯಾರಪ್ಪ ಅಂದರೆ ಆಪ್ಷನ್ 1 ಬೇಂದ್ರೆ, ಆಪ್ಷನ್ 2 BM ಶ್ರೀ, ಆಪ್ಷನ್ 3 ಮುದ್ದಣ್ಣ, ಆಪ್ಷನ್ 4 ಗೋವಿಂದ ಪೈ. ಉತ್ತರ ಬಂದು ಮುದ್ದಣ್ಣ. ಇದನ್ನು ಸುಮಾರು ಹಲವಾರು ಕ್ವಶನ್ಸಲ್ಲಿ ಇದು ಕೇಳಿದ್ದಾರೆ ಎಕ್ಸಾಮ್ಸ್ಗಳಲ್ಲಿ. ಓಕೆ, ಈ ಕೆಳಗಿನ 4 ವಾಕ್ಯಗಳು ಸ್ಥಾನಪಲ್ಲಟವಾಗಿದ್ದಾವೆ, ಅವುಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ. ನೋಡಿ, ರಾಮ ಮನೋಹರ ಲೋಹಿಯ ಜೀವನದ ಒಂದು ಘಟನೆ. ಇಲ್ಲಿ ಒಂದು 4 ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅದನ್ನು ನೀವು ಆರ್ಡ್ರಾಗಿ ಜೋಡಿಸ್ಬೇಕು, ಅರ್ಥಪೂರ್ಣವಾಗಿ ಬರಬೇಕು ಅದನ್ನು. ನೋಡಿ, ಪಿ ಅಂತ ಕೊಟ್ಟಿದ್ದಾರೆ, ಆಪ್ಷನ್ 1 ಅಂದ್ಕೊಳ್ಳಿ. ಎದುರುಗಡೆಯಿಂದ ಕೈಗಾಡಿ ದೀಪವಿಲ್ಲದೆ ಬರುತ್ತಿತ್ತು, ಲೋಹಿಯ ಮೋಟಾರ್ನಲ್ಲಿ ವಿಹಾರಕ್ಕೆ ಹೊರಟಿದ್ದರು, ರೈತ ಪೊಲೀಸರನ್ನು ಕರೆತರಲು ಹೋದ, ಡಿಕ್ಕಿ ಹೊಡೆದ ಪರಿಣಾಮ ರೈತನ ಗಾಡಿಯಲ್ಲಿದ್ದ ತರಕಾರಿ ಚೆಲ್ಲಾಪಿಲ್ಲಿಯಾಯಿತು. ಓಕೆನಾ. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಪ್ಷನ್ 1 PQRS, ಆಪ್ಷನ್ 2 QPRS, ಆಪ್ಷನ್ 3 PQRS, ಆಪ್ಷನ್ 4 QPSR. ಇಲ್ಲಿ ನೋಡಿ, ಇಲ್ಲಿ ಸರಿಯಾದ ಉತ್ತರ ಬಂದು QPSR ಅಂತ ಕೊಟ್ಟಿದ್ದಾರೆ. ಕ್ಯೂ ಅಂದರೆ ನೋಡಿ, ಲೋಹಿಯ ಮೋಟಾರ್ನಲ್ಲಿ ವಿಹಾರಕ್ಕೆ ಹೊರಟಿದ್ದರು, ಕ್ಯೂ. ನೆಕ್ಸ್ಟ್ ಬಂದು ಪಿ, ಹೊರಟಿದ್ದರು, ಎದುರುಗಡೆಯಿಂದ ಕೈಗಾಡಿ ದೀಪವಿಲ್ಲದೆ ಬರುತ್ತಿತ್ತು. ಓಕೆನಾ, QPS.
ಡಿಕ್ಕಿ ಹೊಡೆದ ಪರಿಣಾಮ ರೈತನ ಗಾಡಿಯಲ್ಲಿದ್ದ ತರಕಾರಿ ಚೆಲ್ಲಾಪಿಲ್ಲಿ ಆಯಿತು. ಆಗ ರೈತ ಪೊಲೀಸರನ್ನು ಕರೆತರಲು ಹೋದ. ನೋಡಿ, ಇದು ರೈಟ್ ಆದ ಆನ್ಸರ್ QPSR. ಓಕೆ. ಕ್ವಶನ್ ನಂಬರ್ 27. ಕೇಂದ್ರ ಸಾಹಿತ್ಯ ಅಕಾಡೆಮಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಚದುರಂಗದ ಕಾದಂಬರಿ. ಚದುರಂಗ ಅಂತವರ ಕಾದಂಬರಿ ಯಾವುದು ಅಂತಂದರೆ ನೋಡಿ, ಇಲ್ಲ 4 ಆಪ್ಷನ್ ಕೊಟ್ಟಿದ್ದಾರೆ. ಸರ್ವಮಂಗಳ, ಉಯ್ಯಾಲೆ, ವೈಶಾಖ, ಹೆಜ್ಜಾಲ. ಸರಿಯಾದ ಉತ್ತರ ಬಂದು ವೈಶಾಖ. ಇದು ಸರಿಯಾದ ಉತ್ತರ. ಹಾಗೇನು ನಾನು ಇಲ್ಲೊಂದು ಕ್ವಶನ್ ಕೇಳ್ತೀನಿ, ಇದು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಉಯ್ಯಾಲೆ ಇದು ಯಾರ ಒಂದು ಕಾದಂಬರಿ? ಈ ಕ್ವಶನಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕ್ವಶನ್ ನಂಬರ್ 27. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 28. ಸಾರಿ, ಇದು ಆರ್ಡ್ರಲ್ಲಿ ಸ್ವಾಪ್ ಆಗಿದೆ. ಓಕೆನಾ? ಹೊಂದಿಸಿ ಬರೆಯಿರಿ. ಸರೋವರದ ಸಿರಿಗನ್ನಡಿಯಲ್ಲಿ ಸಾಹಿತ್ಯ ಮತ್ತು ವಿಮರ್ಶೆ ಬಿ ಕೊಟ್ಟಿದ್ದಾರೆ. ಸಿ ಸೌಂದರ್ಯ ಸಮೀಕ್ಷೆ ಹೊಸತು. ಇಲ್ಲಿ ನೋಡಿ, ಕೃತಿಗಳು ಕೊಟ್ಟಿದ್ದಾರೆ, ಒಂದು ಕಡೆ ಕವಿಗಳು ಕೊಟ್ಟಿದ್ದಾರೆ. ಇದನ್ನು ನೀವು ಅವ್ರನ್ನ ಹೊಂದಿಸಬೇಕು. ಯಾವ ಇದು ಕೃತಿ, ಯಾವ ಕಾದಂಬರಿ ಯಾವುದೇ ಆಗಿರಲಿ, ಅದು ಯಾರ್ದು, ಯಾವ ಕವಿದು ಅಂತ ನೀವು ಹೊಂದಿಸಬೇಕು. ಇಲ್ಲಿ ಚಿದಾನಂದ ಮೂರ್ತಿ, GS ಶಿವರುದ್ರಪ್ಪ, ಕುವೆಂಪು, ಬೇಂದ್ರೆ ಅವ್ರನ್ನ ಕೊಟ್ಟಿದ್ದಾರೆ. ನೋಡಿ, ಯಾರ್ದು ಸರಿಯಾಗಿದೆ ನೋಡ್ಬೇಕು ನೀವಿಲ್ಲಿ. ಸರೋವರದ ಸಿರಿಗನ್ನಡಿಯಲ್ಲಿ, ಇದು ಕುವೆಂಪು ಅವ್ರದ್ದು. ಸರೋವರದ ಸಿರಿಗನ್ನಡಿಯಲ್ಲಿ ಕುವೆಂಪು. ಸಾಹಿತ್ಯ ಮತ್ತು ವಿಮರ್ಶೆ ಬೇಂದ್ರೆ ಅವ್ರದ್ದು. ಇದನ್ನು ಹಲವಾರು ಬಾರಿ ಕೇಳಿದ್ದಾರೆ ಎಕ್ಸಾಮ್ಸಲ್ಲಿ. ಸಾಹಿತ್ಯ ಮತ್ತು ವಿಮರ್ಶೆ. ಸೌಂದರ್ಯ ಸಮೀಕ್ಷೆ GS ಶಿವರುದ್ರಪ್ಪ. ಇದನ್ನು 2 ಸಲ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ. ಹೊಸತು ಚಿದಾನಂದ ಮೂರ್ತಿ. ಇದನ್ನು ಕೇಳಿದ್ದಾರೆ. ಆಲ್ರೆಡಿ ಇವೆಲ್ಲ ಕೇಳಿರ್ತಕ್ಕಂಥ ಕ್ವಶನ್ಸು ಸುಮಾರು ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ. ಓಕೆನಾ? ಸರಿ, ಆಪ್ಷನ್ ಬಂದು ಮೊದಲನೇ ಆಪ್ಷನ್. ನೀವು ಕೃತಿ ನೋಡಿದ ತಕ್ಷಣ ಯಾವ ಕವಿಗಳನ್ನು ನೆನಪಿಟ್ಕೊಂಡಿರಬೇಕು. ಅಟ್ಲೀಸ್ಟ್ ಇದರಲ್ಲಿ ನಿಮಗೆ 2 ಗೊತ್ತಿದ್ರೆ ಇನ್ನೆರಡನ್ನು ನೀವು ಗೆಸ್ ಮಾಡೋಷ್ಟು ಎಬಿಲಿಟಿ ಇರಬೇಕು. ಓಕೆನಾ? ಹೊಸತು ಆಲ್ಮೋಸ್ಟ್ ಅಲ್ಲಿ ಕೇಳಿದ್ದಾರೆ M ಚಿದಾನಂದ ಮೂರ್ತಿ ಅವ್ರದ್ದು. ಹಾಗೆಯೇ ಸೌಂದರ್ಯ ಸಮೀಕ್ಷೆ GS ಶಿವರುದ್ರಪ್ಪ ಅವ್ರದ್ದು. ಸಾಹಿತ್ಯ ಮತ್ತು ವಿಮರ್ಶೆ ಬೇಂದ್ರೆ ಅವ್ರದ್ದು. ಸರೋವರದ ಸಿರಿಗನ್ನಡಿಯಲ್ಲಿ ಕುವೆಂಪು ಅವ್ರದ್ದು. ಓಕೆನಾ? ನೆಕ್ಸ್ಟ್ ಕ್ವಶನ್ ನಂಬರ್ 29. ನೊಂದಾನು ಎಂಬ ಪದವು ಡ್ಯಾಶ್ ಪದವಾಗಿದೆ. ಇದು ಆಪ್ಷನ್ 1 ಧಾತು, ಆಪ್ಷನ್ 2 ಪಕ್ಷಾರ್ಥ, ಆಪ್ಷನ್ 3 ಭೂತನ್ಯೂನ, ಆಪ್ಷನ್ 4 ಸಂಭಾವನಾರ್ಥ. ಇಲ್ಲಿ ನೋಡಿ, ನೊಂದಾನು ಇದು ಭವಿಷ್ಯತ್ ಕಾಲವನ್ನು ಸೂಚಿಸುತ್ತೆ. ಹಾಗೆಯೇ ಅವನಿಗೆ ನೋವು ಆಗಬಹುದು ಅನ್ನೋದೆಲ್ಲನೂ ಸಂಭಾವನಾರ್ಥ ಬರುತ್ತೆ. ಹಾಗಾಗಿ ಆಪ್ಷನ್ 4 ಸಂಭಾವನಾರ್ಥ. ಛಲವಾದಿ ಇದು ಯಾವ ಒಂದು ಸಮಾಸಕ್ಕೆ ಬರುತ್ತೆ ಅಂತ. ಆಪ್ಷನ್ 1 ಕರ್ಮಧಾರಯ ಸಮಾಸ, ಆಪ್ಷನ್ 2 ಬಹುವ್ರೀಹಿ ಸಮಾಸ, ಆಪ್ಷನ್ 3 ದ್ವಂದ್ವ ಸಮಾಸ, ಆಪ್ಷನ್ 4 ಅಂಶಿ ಸಮಾಸ. ಸೊ ಛಲವಾದಿ ಯಾವುದಕ್ಕೆ ಬರುತ್ತೆ ಅಂತ ಅಂದರೆ ಬಹುವ್ರೀಹಿ ಸಮಾಸ. ದ್ವಂದ್ವನೂ ಬರಲ್ಲ, ಅಂಶಿಗೂ ಬರಲ್ಲ, ಕರ್ಮಧಾರಯಕ್ಕೂ ಬರಲ್ಲ. ಹಾಗಾಗಿ ನೋಡಿ, ಫಸ್ಟು ಇದು ಗೊತ್ತಿರಬೇಕು. ಅಕಸ್ಮಾತ್ ನಿಮಗೆ ಸರಿಯಾದ ಆನ್ಸರ್ ಗೊತ್ತಿಲ್ಲ ಅಂದರೆ ಇದರಲ್ಲಿ ಯಾವುದಲ್ಲ ಅನ್ನೋದು ಗೊತ್ತಿರಬೇಕು. ಕರ್ಮಧಾರಯಕ್ಕೆ ಬರಲ್ಲ, ದ್ವಂದ್ವಕ್ಕೂ ಬರಲ್ಲ, ಅಂಶಿ ಸಮಾಸಕ್ಕೂ ಬರಲ್ಲ. ಸೊ ನೋಡಿದ್ರೆ ಆಪ್ಷನ್ 1 ಬಹುವ್ರೀಹಿ ಸಮಾಸ. ಆ ಥರ ಒಂದು ಐಡೆಂಟಿಫೈ ನೀವು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 31. ಕಲಬೋರನ ಎಂಬ ಪದವಿರುವ ಶಾಸನಗಳ ಬಗ್ಗೆನೂ ಕ್ವಶನ್ಸ್ ಇರುತ್ತೆ. ಆಪ್ಷನ್ 1 ಶ್ರವಣ ಬೆಳಗೊಳ ಶಾಸನ, ಆಪ್ಷನ್ 2 ಹಲ್ಮಿಡಿ ಶಾಸನ, ಬಾದಾಮಿ ಶಾಸನ, ಚಿತ್ರದುರ್ಗದ ಶಾಸನ. 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಹಲ್ಮಿಡಿ ಶಾಸನದಲ್ಲಿ ಇದು ಬರುತ್ತೆ, ಕಲಬೋರನ. ಖಾನಾವಳಿ ಪದ ಈ ಭಾಷೆಯದು, ಯಾವೊಂದು ಭಾಷೆಯದು ಇದು? ಆಪ್ಷನ್ 1 ಕೊಂಕಣಿ, ಆಪ್ಷನ್ 2 ಗುಜರಾತಿ, ಆಪ್ಷನ್ 3 ಮರಾಠಿ, ಆಪ್ಷನ್ 4 ಕನ್ನಡ. ಖಾನಾವಳಿ ಇದು ಮರಾಠಿ ಭಾಷೆಯಲ್ಲಿ ಇಂದ ಬಂದಿರತಕ್ಕಂಥದ್ದು. ಇದನ್ನು ಸುಮಾರು ಸಲ ಕೇಳಿದ್ದಾರೆ. ಹಾಗೆ ಪರ್ಷಿಯನ್ ಭಾಷೆಗಳು, ಅದ್ರ ಬಗ್ಗೆನೂ ತಿಳ್ಕೊಂಡಿರಿ. ಪೋರ್ಚುಗೀಸ್, ಪರ್ಷಿಯನ್ ಯಾವೊಂದು ಭಾಷಾಂತರದಿಂದ ಬಂದಿದ್ದಾವೆ ಅನ್ನೋದನ್ನ ಕೇಳಿದ್ದಾರೆ. ಪಾದ್ರಿ, ಮೇಜು ಆ ಥರದವೆಲ್ಲ ಆಲ್ರೆಡಿ ಕೇಳಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಓಕೆನಾ? ಕನ್ನಡದಲ್ಲಿ ಬಳಕೆಯಲ್ಲಿರುವ ದೋಸೆ ಪದ ಇದು ಯಾವ ಒಂದು ಇದರಿಂದ ಬಂದಿರತಕ್ಕಂಥ ಶಬ್ದದಿಂದ ಅಂತ. ಲ್ಯಾಟಿನ್ ಶಬ್ದ ಆಪ್ಷನ್ 1, ಆಪ್ಷನ್ 2 ಗ್ರೀಕ್ ಶಬ್ದ, ಆಪ್ಷನ್ 3 ಪೋರ್ಚುಗೀಸ್ ಶಬ್ದ, ಆಪ್ಷನ್ 4 ಫ್ರೆಂಚ್ ಶಬ್ದ. ಇದರಲ್ಲಿ ಆಪ್ಷನ್ 3 ಪೋರ್ಚುಗೀಸ್ ಇಂದ ಬಂದಿರತಕ್ಕಂಥ ದೋಸೆ ಅಂತಕ್ಕಂಥದ್ದು ಪೋರ್ಚುಗೀಸ್ನಿಂದ ಬಂದಿರತಕ್ಕಂಥ ಶಬ್ದ. ಕ್ವಶನ್ ನಂಬರ್ 34. ನೇರಾಣಿ ಎಂದರೆ ಅಪ್ಪಟ
ಚಿನ್ನ. ಆಪ್ಷನ್ 1 ಅಪ್ಪಟ ಚಿನ್ನ. ಆಪ್ಷನ್ 2 ಅಪ್ಪಟ ಬೆಳ್ಳಿ. ಆಪ್ಷನ್ 3 ಅಪ್ಪಟ ವೈಡೂರ್ಯ. ಅಪ್ಪಟ ವಜ್ರ. ನೇರಾಣಿ ಎಂದರೆ ಅಪ್ಪಟ ಚಿನ್ನ. ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಬೆಸಸ್ಸು. ಕ್ವಶನ್ ನಂಬರ್ 35. ಬೆಸಸ್ಸು ಈ ಅರ್ಥ ನೀಡುತ್ತದೆ. ಬೆಸಸ್ಸು ಅಂದರೆ ಏನು ಅಂತ ಕೇಳಿದರೆ ಯಾವೊಂದು ಅರ್ಥ ನೀಡುತ್ತೆ ಅಂತ. ಆಪ್ಷನ್ 1 ವಿನಂತಿ ಮಾಡು. ಆಪ್ಷನ್ 2 ಆಣೆ ಮಾಡು. ಆಪ್ಷನ್ 3 ಅಪ್ಪಣೆ ಮಾಡು. ಆಪ್ಷನ್ 4 ಆದೇಶ ಮಾಡು. ಬೆಸಸ್ಸು ಅಂತ ಅಂದರೆ ಅಪ್ಪಣೆ ಮಾಡು ಅಂತ ಬರುತ್ತೆ. ಸರ್ ಓಕೆನಾ. ಆಪ್ಷನ್ 3 ಅಪ್ಪಣೆ ಮಾಡು. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಆದಷ್ಟು ಜನಕ್ಕೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ ಓಕೆ, ಥ್ಯಾಂಕ್ ಯು.